ಜನಾರ್ದನ್ ರೆಡ್ಡಿ ಮನೆ ಮೇಲಿನ ದಾಳಿ ಪ್ರೀ ಪ್ಲಾನ್ಡ್ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಬಳ್ಳಾರಿಯಲ್ಲಿ ಗಲಭೆ ನಡೆಸಲು ಮೊದಲೇ ನಡೆದಿತ್ತು ಪ್ಲಾನ್ ಅನ್ನೋದಕ್ಕೆ ಒಂದು ಸಾಕ್ಷಿಯೂ ಕೂಡ ಸಿಕ್ಕಿದೆ. ಪ್ರೀ ಪ್ಲಾನ್ಡ್ ಇದೆಲ್ಲ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಬಳ್ಳಾರಿಯಲ್ಲಿ ಗಲಭೆ ನಡೆಸೋದಕ್ಕೆ ಮೊದಲೇ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರು. ಹೊರ ಬರುತ್ತಲೇ ಇದೇ ಬಳ್ಳಾರಿ ದಾಳಿಯ ಅಸಲಿ ಸತ್ಯಗಳು ಅಂದ್ರೆ ಹೊರ ಬರ್ತಾನೆ ಇದ್ದಾವೆ. ದಾಂಧಲೆ ನಡೆಸಲೆಂದೇ ಎಂಟ್ರಿ ಕೊಟ್ಟಿದ್ದ ಕಿಡಿಗೇಡಿಗಳು ಆಟೋದಲ್ಲಿ ಬಾಟಲ್ಸ್, ಪೆಟ್ರೋಲ್ ಬಾಂಬ್, ಕಲ್ಲು ತಂದಿದ್ರು ಕಿಡಿಗೇಡಿಗಳು. ಪೊಲೀಸರು ಅಡ್ಡ ಹಾಕ್ತಾ ಇದ್ದಂತೆ ಖಾಲಿ ಬಾಟಲ್ಗಳು ಕೆಳಗಡೆ ಬಿದ್ದಿದ್ವು. ಪೆಟ್ರೋಲ್ ಬಾಂಬ್ ದಾಳಿಗೆ ಸತೀಶ್ ರೆಡ್ಡಿ ಆಪ್ತರು ಮುಂದಾಗಿದ್ರು. ಜನಾರ್ದನ್ ರೆಡ್ಡಿ ಮನೆ ಮೇಲಿನ ದಾಳಿ ಪ್ರೀ ಪ್ಲಾನ್. ಈ ಒಂದು ದಾಳಿಯಲ್ಲಿ ಒಂದು ಜೀವ ಹೋಯಿತು ಈ ಗಲಾಟೆಯಲ್ಲಿ. ಬಟ್ ಇದೆಲ್ಲ ಆ ಕ್ಷಣಕ್ಕಾಗೋಯ್ತೇನೋ, ಆ ಕ್ಷಣಕ್ಕೆ ಎಲ್ಲರೂ ಕೂಡ ಬಂದು ಗಲಾಟೆ ಮಾಡಿದ್ರೇನೋ ಅಂತ ಹೇಳಿ ಪ್ರತಿಯೊಂದು ಅಂದ್ರೆ ಎಲ್ಲ ಕಡೆ ಈ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇದೆಲ್ಲ ಪ್ರೀ ಪ್ಲಾನ್ಡ್ ಅಲ್ಲ ಅಂತ ಹೇಳಿ. ಬಟ್ ಇದು ಪ್ರೀ ಪ್ಲಾನ್ಡ್ ಅನ್ನೋದಕ್ಕೆ ಒಂದು ಸಾಕ್ಷಿ ಸಿಕ್ಕಿದೆ. ಹೊರ ಬರ್ತಾನೆ ಇದೆ ಬಳ್ಳಾರಿ ದಾಳಿಯ ಅಸಲಿ ಸತ್ಯಗಳು. ನೋಡಿ, ಅಲ್ಲಿ ಪೊಲೀಸ್ನವರು ಒಂದು ಆಟೋನ ಹಿಡಿತಾರೆ, ಆಟೋನ ನಿಲ್ಲಿಸ್ತಾರೆ. ಆಟೋದಲ್ಲಿದ್ದಂಥ ಬಾಟಲ್ಸ್ ಜೊತೆಗೆ ಪೆಟ್ರೋಲ್ ಬಾಂಬ್, ಕಲ್ಲು ಎಲ್ಲವೂ ಕೂಡ ಪೊಲೀಸ್ನವ್ರಿಗೆ ಸಿಗುತ್ತೆ. ಆ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳು ಸಿಗ್ತವೆ, ಜೊತೆಗೆ ಬಾಟಲ್ ಸಿಗ್ತವೆ, ಅದಾದ ನಂತರ ಕಲ್ಲುಗಳು ಕೂಡ ಸಿಗ್ತವೆ. ಅಂದ್ರೆ ಇದೆಲ್ಲವನ್ನೂ ಕೂಡ ಮೊದಲೇ ತೆಗೆದುಕೊಂಡು ಹೋಗ್ತಾ ಇದ್ರು. ಪ್ರೀ ಪ್ಲಾನ್ಡ್ ಆಗಿತ್ತು ಫುಲ್. ಜನಾರ್ದನ್ ರೆಡ್ಡಿ ಅವರ ಮೇಲೆ, ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ಮೇಲೆ ದಾಳಿ ಮಾಡೋದಕ್ಕೆ ಇದೆಲ್ಲ ಪ್ಲಾನ್ ಆಗಿತ್ತು. ನೋಡಿ, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಲ್ಲ, ಪೊಲೀಸರು ಅಡ್ಡ ಹಾಕ್ತಾ ಇದ್ದಂತೆ ಖಾಲಿ ಬಾಟಲ್ಗಳೆಲ್ಲ ಕೆಳಗಡೆ ಬಿದ್ದಿತ್ತು. ಈ ಆಟೋದಲ್ಲಿ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅಷ್ಟು ದೊಡ್ಡ ಗಲಭೆ ನಡೀತಾ ಇದೆ. ಅಷ್ಟು ದೊಡ್ಡ ಗಲಭೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ಆಟೋದಲ್ಲಿ ಎಲ್ಲವೂ ಕೂಡ ತೆಗೆದುಕೊಂಡು ಬರ್ತಾರೆ. ಪೆಟ್ರೋಲ್ ಬಾಂಬ್, ಬಾಟಲ್ಗಳು, ಅದಾದ ನಂತರ ಕಲ್ಲುಗಳು, ಈ ಎಲ್ಲವುಗಳನ್ನ ತೆಗೆದುಕೊಂಡು ಬರ್ತಾರೆ. ಪೊಲೀಸ್ನವರು ಯಾವಾಗ ಆಟೋವನ್ನ ಹಿಡಿತಾರೋ ಆಗ ಖಾಲಿ ಬಾಟಲ್ಗಳೆಲ್ಲ ಒಂದೊಂದಾಗಿ ಉದುರಿ ಬೀಳ್ತಾವೆ ಕೆಳಗಡೆ. ಯಾರು ಇದರ ರೂವಾರಿ? ಸತೀಶ್ ರೆಡ್ಡಿ. ಸತೀಶ್ ರೆಡ್ಡಿ ಅವರ ಆಪ್ತರು ಪೆಟ್ರೋಲ್ ಬಾಂಬ್ ದಾಳಿಗೆ ಮುಂದಾಗಿರೋದು ಅನ್ನೋದು ಕೂಡ ಗೊತ್ತಾಗಿದೆ. ಜನಾರ್ದನ ರೆಡ್ಡಿ ಅವರ ನಿವಾಸದ ಬಳಿನೇ ಆ ಆಟೋವನ್ನ ಹಿಡಿದಿರೋದು ಪೊಲೀಸ್ನವರು. ಒಂದು ಬದಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಹೆಂಗಾಗ್ಬಿಟ್ಟಿತ್ತು ಅಂತ ಅಂದ್ರೆ ಅಲ್ಲಿ ಲಿಟ್ರಲಿ ಹೆಂಗಪ್ಪ ಕಂಟ್ರೋಲ್ ಮಾಡೋದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರು ಪಾಪ ಪರದಾಡ್ತಾ ಇದ್ರು. ಆಗ ಒಬ್ಬ ಗನ್ಮ್ಯಾನ್ ಏಕಾಏಕಿಯಾಗಿ ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅದು ತಪ್ಪಿ ಒಬ್ಬನ ಎದೆ ಸೀಳುತ್ತೆ ಅಥವಾ ಒಬ್ಬನ ಪ್ರಾಣವನ್ನ ಕಸಿಯುತ್ತೆ. ರಾಜಶೇಖರ್ ಈಗಾಗಲೇ ಮೃತಪಟ್ಟಿರೋದು, ಕಾಂಗ್ರೆಸ್ನ ಕಾರ್ಯಕರ್ತ ಆತ. ಗಮನಿಸ್ತಾ ಇದೀವಿ. ಈ ವಿಚಾರ ಇದೆಯಲ್ಲ, ಯಾರೇ ತಪ್ಪಿದ್ರು ಕೂಡ ಸುಮ್ಮನೆ ಬಿಡಬಾರ್ದು. ಬಿಕಾಸ್ ಒಂದು ಜೀವ ಹೋಗಿದೆ ರೀ. ಅದು ಕಾಂಗ್ರೆಸ್ ಕಾರ್ಯಕರ್ತ ಆಗಲಿ, ಬಿಜೆಪಿ ಕಾರ್ಯಕರ್ತ ಆಗಲಿ, ಒಂದು ಜೀವ ಹೋಗಿದೆ. ಇಡೀ ಮನೆಗೆ ಆಧಾರ ಸ್ತಂಭವಾಗಿದ್ದಂಥ ವ್ಯಕ್ತಿಯ ಜೀವ ಹೋಗಿದೆ. ಈಗ ತಂದೆ ತಾಯಿಗಳಿಗೆ ಯಾರು ನೋಡ್ಕೊಳ್ತಾರೆ? ಹೌದು, ಜಮೀರ್ ಅಹಮದ್ ಖಾನ್ ಹೋಗಿ 25 ಲಕ್ಷ ರೂಪಾಯಿ ಕೊಟ್ಟರು. ಬಟ್ ಮಗ ಇದ್ದಂಗೆ ಆಗುತ್ತಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಕೈದಾಳೆ. ಬಳ್ಳಾರಿಯಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ಬಿಕಾಸ್ ಎಲ್ಲವೂ ಕೂಡ ಗೊಂದಲಮಯವಾಗಿತ್ತು. ಈಗ ಪ್ರೀ ಪ್ಲಾನ್ ಅನ್ನೋದಕ್ಕೆ ಒಂದು ಸಾಕ್ಷಿ ಕೂಡ ಸಿಕ್ಕಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ಜೊತೆಗೆ ಈ ಬಗ್ಗೆ ಪೊಲೀಸ್ನವರು ಏನು ಹೇಳ್ತಾ ಇದ್ದಾರೆ? ರಾಮ್, ಏನಂತಂದ್ರೆ ಜನವರಿ 1ನೇ ತಾರೀಕು ಆಗಿರ್ತಕ್ಕಂಥ ಒಂದು ದಾಳಿ ಏನಿದೆ, ಒಂದು ಪ್ರೀ ಪ್ಲಾನ್ಡ್ ಅನ್ನುವಂಥಕ್ಕೆ ಒಂದು ಬಲವಾದ ಸಾಕ್ಷಿ ಸಿಕ್ಕಿರ್ತಕ್ಕಂಥದ್ದು. ಯಾಕಂದ್ರೆ ವಾಲ್ಮೀಕಿ ಏನೋ ಒಂದು ಬ್ಯಾನರ್ ಕಟ್ಟುವಂತ ವಿಚಾರದಲ್ಲಿ ಒಂದು ದೊಡ್ಡ ಒಂದು ಗಲಾಟೆ ಆಗುತ್ತೆ. ಈ ಸಂದರ್ಭದಲ್ಲಿ ಒಬ್ಬರ ಒಂದು ಪ್ರಾಣ ಕೂಡ ಹೋಗುತ್ತೆ. ಅಂದ್ರೆ ಇಲ್ಲಿ ಸತೀಶ್ ರೆಡ್ಡಿ ಆಪ್ತರು ಏನಿದ್ದಾರೆ, ಅಂದ್ರೆ ಗನ್ಮ್ಯಾನ್ಗಳು ಅಂತ ಏನಿದ್ದಾರೆ, ಖಾಸಗಿ ಗನ್ಮ್ಯಾನ್ಗಳು, ಅವ್ರ ಕಡೆಯಿಂದ ಆಗಿರ್ತಕ್ಕಂಥ ಒಂದು ದಾಳಿ ಅನ್ನುವಂಥದ್ದು ಕೂಡ ಈಗ ಬಹುತೇಕ ಖಚಿತವಾಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಬ್ರೂಸ್ಪೇಟೆ ಪೊಲೀಸರು ಕೂಡ 3 ಖಾಸಗಿ
ಖಾಸಗಿ ಗನ್ಮ್ಯಾನ್ಗಳು ಕೂಡ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ. ಇದಾದ ನಂತರದಲ್ಲಿ ಈಗ ಜನಾರ್ದನ್ ರೆಡ್ಡಿಯ ಮೇಲೆ ಉದ್ದೇಶಪೂರ್ವಕವಾಗಿ ದಾಳಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗ ಏನೊಂದು ಪೆಟ್ರೋಲ್ ಬಾಂಬ್ಗಳನ್ನ ತಯಾರು ಮಾಡಲಿಕ್ಕೆ ಬಾಟಲ್ಗಳನ್ನು ಕೂಡ ತಂದಿದ್ರು ಅನ್ನುವಂಥ ಏನೋ ಒಂದು ಮಾಹಿತಿ ಕೂಡ, ದೊಡ್ಡ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಯಾಕಂತಂದ್ರೆ ಅವತ್ತೇನು ಘಟನೆ ಆಗುತ್ತೆ, ಘಟನೆ ಆದ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳಿದ್ದಾರೆ ಒಂದು ಆಟೋಗಳಲ್ಲಿ ಬಾಟಲ್ಗಳನ್ನ ತಗೊಂಡ್ಬಂದು ಏನೋ ಅವ್ರ ಮೇಲೆ ಒಂದು ಪೆಟ್ರೋಲ್ ಬಾಂಬ್ ಹಾಕಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸರು ಕೂಡ ತಡೆದಾಗ ಅಲ್ಲಿ ಬಾಟಲ್ ಕೂಡ ಬಿದ್ದೋಗಿರ್ತಕ್ಕಂಥದ್ದು ಕೂಡ ಈಗ ಎಲ್ಲ ಸಂಪೂರ್ಣವಾಗಿ ಈಗ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು, ಸೂಕ್ತ ದಾಖಲೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವನ್ನ ಹತ್ತಿಕ್ಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ತರದ ಒಂದು ಕೆಲಸ ನಡೆದಿದೆ ಅನ್ನುವಂಥದ್ದು ಕೂಡ ಈಗ ಒಂದು ಮೂಲ ಒಂದು ದೊಡ್ಡ ಸಾಕ್ಷಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದು ಕಡೆಗೆ ಏನಾಗಿದೆ ಅಂತಂದ್ರೆ ಇವರ ಒಂದು ರಾಜಕೀಯ ತಿಕ್ಕಾಟದಲ್ಲಿ ಈಗ ಒಬ್ಬ ಅನಾಥ ವ್ಯಕ್ತಿ, ಅಂದ್ರೆ ತುಂಬಾ ಅವರೇನು ಯಾವುದೇ ರೀತಿಯಾದ ತಪ್ಪು ಮಾಡಿದಂತ ಒಬ್ಬ ವ್ಯಕ್ತಿ ಈಗ ಮೃತಪಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಬಂದ್ಬಿಟ್ಟು ಅವರಿಗೆ ಹಣವನ್ನ ಮತ್ತೆ ಕೊಡುವಂಥದ್ದು, ಸಾಂತ್ವನ ಹೇಳತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ ಇಷ್ಟೆಲ್ಲ ಆದ್ರೆ ಅವರಿಗೆ ಮಗನನ್ನ ತಂದುಕೊಡ್ಲಿಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಎದ್ದಿರ್ತಕ್ಕಂಥದ್ದು. ಅಂದ್ರೆ ಇಲ್ಲೇನು ಕೇವಲ ಒಂದು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋಬಹುದು ಹೊರತಾಗಿ ಯಾವುದೇ ಒಂದು ಜೀವನ ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಕಡೆಗೆ. ಆದ್ರೆ ಮತ್ತೊಂದು ಕಡೆಗೆ ಈಗ ರೆಡ್ಡಿಯವನ್ನ ಹತ್ತಿಕ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ಪ್ರೀ ಪ್ಲಾನ್ ಆಗಿರ್ತಕ್ಕಂಥ ಒಂದು ಕೆಲಸ ಏನಿದೆ, ದಾಳಿ ಏನಿದೆ, ಈಗಾಗಲೇ ಸಂಪೂರ್ಣವಾದಂತಹ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಎಲ್ಲ ಆಂಗಲ್ ಅಲ್ಲಿ ಕೂಡ ಅವರನ್ನ ಏನು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಮತ್ತೆ ಯಾರ್ಯಾರು ಆರೋಪಿಗಳಿದ್ದಾರೆ ಇದರಲ್ಲಿ ಇನ್ನೂ ಕೂಡ ಹಲವಾರು ರೀತಿಯಾದ ಕುಮ್ಮಕ್ಕು ಕೂಡ ಇರ್ತಕ್ಕಂಥದ್ದು, ಅವರನ್ನು ಕೂಡ ಬಂಧಿಸುವಂತ ಒಂದು ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ತಿಳಿಸತಕ್ಕಂಥದ್ದು. ರಾಮ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.